ವೀರನಗೆರೆ ಅನ್ನೋವಂಥದ್ದು ಇದು ವೀರನಗರ, ವೀರರೇ ಇದ್ದಂಥ ಒಂದು ನಗರ, ಇದು ಒಂದು ಗ್ರಾಮ. ಇದು ಮೈಸೂರಿನ ಗಡಿ ಗ್ರಾಮ. ಇದು ಮೈಸೂರಿಗೆ ಯಾರೇ ಬರಬೇಕು ಅಂತ ಹೇಳಿದ್ರೆ, ಅದು ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಶತ್ರುಗಳಾಗಲಿ ಯಾವಾಗಲೂ ಬರಬೇಕು ಅಂತ ಹೇಳಿದ್ರೆ ವೀರನಗೆರೆ ಗಡಿಯನ್ನು ದಾಟಿ ಅವ್ರೊಳಗೆ ಬರಬೇಕಾಗುತ್ತೆ. ಅಂಥ ಮೈಸೂರು ನಗರವನ್ನು ಕಾದಂಥವರು ವೀರನಗೆರೆ ವೀರ ಯೋಧರು. ಇವರು ರಾಜಪ್ರಭುತ್ವ ಬಂದ ಸಲುವಾಗಿ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿ 17ನೇ ಶತಮಾನದಲ್ಲಿ ನಡೆದಂಥ ಎಲ್ಲ ಯುದ್ಧಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ರಾಜ ಪರಿವಾರವಾಗಿ ನಿಂತು ಎಲ್ಲ ಯುದ್ಧಗಳಲ್ಲಿ ಮಹಾರಾಜರಿಗೆ ಗೆಲುವು ತಂದು ಕೊಟ್ಟವರು. ವಿಪರ್ಯಾಸ ಅಂತ ಹೇಳಿದ್ರೆ ಸುತ್ತಮುತ್ತ ಇದ್ದಂಥವರೆಲ್ಲ ಪಾಳ್ಯಗಾರರೇ, ಎಲ್ಲ ನಾಯಕ ಸಮುದಾಯದ ಪಾಳ್ಯಗಾರರುಗಳೇ ಇದ್ದವರು. ಆದರೂ ಕೂಡ ರಾಜಪ್ರಭುತ್ವಕ್ಕೆ ಗೌರವವನ್ನು ಕೊಟ್ಟು ರಾಜರ ಸಲುವಾಗಿ ನಿಂತು ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ವೀರ ಮರಣ ಒಪ್ಪಿದಂಥವರು ಅವರೆಲ್ಲ ನೆನಪಿನಾರ್ಥವಾಗಿ ಈ ವೀರಗಲ್ಗಳ ಸ್ಥಾಪನೆ ಆಗಿದೆ ಇಲ್ಲಿ. ಸೊ ಈ ವೀರಗಲ್ಗಳಿಗೆ ಪ್ರತಿ ಮಹಾಲಯ ಅಮಾವಾಸ್ಯೆ ದಿವಸ ಇಲ್ಲಿ ಬಂದು ಪೂಜೆ ಮಾಡ್ಕೊಳ್ಳೋವಂಥದ್ದು, ಮನೇಲಿ ಹೋಗಿ ಎಡೆ ಇಡೋವಂಥದ್ದು ಒಂದು ಪದ್ಧತಿ ಕಾಲದಿಂದಲೂ ಬಂದಿದೆ ಇದು.